ಕೆಲಸಕ್ಕಿದ್ದಲ್ಲ ದನಿಗಳ ಕಾರಣ ಕಲ್ಲು ವ್ಯವಹಾರಕ್ಕೆ ಬಿಡಿಸ್ತಿದ್ದ. ಸ್ಮಗ್ಲಿಂಗ್ ಮಾಡೋವಾಗ ಸಿಕ್ಕಾಕೊಂಡಿದ್ದಕ್ಕೆ ಊರು ಬಿಟ್ಟಿದ್ದ ಅವರು. ಇಲ್ಲ ಆಕ್ಸಿಡೆಂಟ್ ಮಾಡ್ಬಿಟ್ಟ. ಮುದ್ದೆ ಮುರಿಬೇಕಾಗತ್ತೆ ಜೈಲಲ್ಲಿ ಅಂತ ಊರು ಬಿಟ್ಟು ಹೋದ್ರು. ಆಮೇಲೆ ನಾನು ಅಲ್ಲಿಂದ ಹೊರಟ ಮೇಲೆ ಆ ನಂಜಿ ಮತ್ತು ಹುಡುಗರು ನಾನು ಬಂದಿದ್ದ ವಿಷಯ ಗೊತ್ತಾಗಿ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು. ಏನು ಹೇಳ್ತಾ ಇದ್ದೀರಾ ನೀವು? ಇದೆಲ್ಲ ನಿಜನಾ? ಹೌದು ಹೌದು ಗೊತ್ತಮರ, ನಮಗೆ ಗೊತ್ತು ನಿಮಗಿದು ಡೈಜೆಸ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗ್ತಿದೆ ಅಂತ. ಆದರೆ ಇದೇ ಸತ್ಯ. ಇನ್ನು ಸ್ವಲ್ಪ ತಲೆ ಸಾಕ್ಷಿ ನಮ್ಮ ಕೈಗೆ ಸಿಗುತ್ತೆ, ಆಗ ನಿಮಗೆ ಎಲ್ಲಾನು ಗೊತ್ತಾಗುತ್ತೆ. ನಿಮ್ಮ ಸುತ್ತ ಇರೋರು ನೀವು ಅನ್ಕೊಂಡ್ ಹಾಗಿಲ್ಲ ಗೌತಮವ್ರೆ. ನೀವು ಒಳ್ಳೆಯವ್ರು ಅಂದ ಮಾತ್ರಕ್ಕೆ ಎಲ್ಲರೂ ನಿಮ್ಮ ಹಾಗಿರಲ್ವಲ್ಲ. ಹೌದು ಗೆಳೆಯ, ನಂಬಿಕೆ ಎಲ್ಲಿರುತ್ತೋ ನಂಬಿಕೆ ದ್ರೋಹ ಅಲ್ಲೇ ಆಗೋದು. ನಮಗೆ ಯಾರಿಂದ ಪ್ರೀತಿ ಸಂತೋಷ ಸಿಗುತ್ತೋ ದುಃಖನೂ ಅವರಿಂದಾನೇ ಸಿಗೋದು. ಯಾರು ಏನು ಅನ್ನೋದನ್ನ ನಾವು ತಿಳ್ಕೊಂಡಿರ್ಬೇಕು ಗೆಳೆಯ. ಅವರು ನಾವು ಅನ್ಕೊಂಡಂಗಲ್ಲ, ಅವ್ರಿಗೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ. ಯಾವುದನ್ನು ನನ್ನ ಕೈ ನಂಬಕ್ಕಾಗ್ತಾ ಇಲ್ಲ. ಇಷ್ಟು ದಿವಸ ಯಾಕೋ ಮುಚ್ಚಿಟ್ರಿ ಇದನ್ನೆಲ್ಲ? ಯಾರ ಭಯ ನಿಮಗೆ? ಸತ್ಯ ಸುಳ್ಳು ಇವೆಲ್ಲ ಸೆಕೆಂಡ್ರಿ. ನನ್ನಿಂದ ಮುಚ್ಚಿಟ್ಟು ತಪ್ಪಾಗ್ಬಿಟ್ರಿ ನೀವು. ಗೆಳೆಯ, ನಾವು ಮುಚ್ಚಿಡ್ಬೇಕು ಅಂತ ಇರ್ಲಿಲ್ಲಪ್ಪ, ಹೇಳ್ಬೇಕು ಅಂತಾನೆ ಇದ್ವಿ. ನಾವು ಆಪಾದನೆ ಮಾಡ್ತಿರೋದು ಯಾರ ಮೇಲೆ? ಅಮ್ಮನ ಮೇಲೆ. ಅಮ್ಮ ಅಂದ್ರೆ ನಿನಗೆ ನಂಬಿಕೆ. ಸುಖ ಸುಮ್ಮನೆ ಅವ್ರ ಮೇಲೆ ಆರೋಪ ಹೊರಿಸಿದ್ರೆ ನೀನು ನಮ್ಮ ಬಗ್ಗೆ ತಪ್ಪು ತಿಳ್ಕೊಳ್ಳೋದೇನು? ಅದಕ್ಕೆ ಸಾಕ್ಷಿಗೋಸ್ಕರ ಕಾಯ್ತಾ ಇದ್ವಪ್ಪ. ನಿನ್ ಸಾಕ್ಷಿ ನಮ್ಮ ಕೈಗೆ ಸಿಗುತ್ತೆ. ನಿನಗೆ ಹೇಳ್ತಾ ಇದ್ವಿ ಕಣೋ, ಅಷ್ಟಲ್ಲಿ ಈ ಥರ ಆಗೋಯ್ತು. ಪ್ರಾಬ್ಲಮ್ನ ಅಡ್ರೆಸ್ ಮಾಡಿದ್ರೆ ಈ ತರ ಆಗ್ತಾನೆ ಇರ್ಲಿಲ್ವಲ್ಲ? ಒಬ್ಬರಾದ್ಮೇಲೆ ಒಬ್ರು ಎಲ್ಲರ ಮೇಲೂ ಅಟ್ಯಾಕ್ ಆಗಿದೆ. ನಮ್ಗೆಲ್ಲರಿಗೂ ತೊಂದರೆ ಆಗಿದೆ. ಅಟ್ಲೀಸ್ಟ್ ಯಾರು ಮಾಡ್ತಿದ್ದಾರೆ ಅಂತ ಗೊತ್ತಾದ್ರೆ ಅವ್ರನ್ನ ಕಂಟ್ರೋಲ್ ಮಾಡ್ಬೋದಾಗಿತ್ತಲ್ಲ ನಾವು. ಸರಿ, ನಾನೇ ಇವತ್ತು ಅಮ್ಮನ ಹತ್ರ ಮಾತಾ ತಿಳ್ಕೊತೀನಿ. ನಾನೇ ಒಂದು ಇತ್ಯರ್ಥ ಮಾಡ್ತೀನಿ. ಎಲ್ಲಿ ನಿನ್ ಗಂಡ? ನಿನ್ನೆ ಕೇಳ್ತಾ ಇರೋದು, ಎಲ್ಲಿ ಅವನು? ಇಲ್ಲೇ ಎಲ್ಲೋ ಅವನೇ. ನಾನ್ ಕೇಳೋ ಪ್ರಶ್ನೆಗೆ ಉತ್ತರ ಕೊಡು ನೀನು. ನೀನ್ ಮಾಡ್ತಿರೋ ಸರಿಯೇ. ನಮ್ಮನ್ನ ತಗೊಂಡೋಗಿ ದನಗಳು ಕಟ್ಟಾಕ್ತಂಗೆ ಆ ಕತ್ಲೆ ಮನೇಲಿ ಕಟ್ಟಾಕಿದ್ಯಲ್ಲ, ಇದು ಯಾವ ನ್ಯಾಯ ಅಂದರು? ನಿಂಗೋಸ್ಕರ ಏನೆಲ್ಲ ಮಾಡಿವ್ನಿ ನಾನು. ಅಲ್ಲ, ನಿನ್ ಗುಟ್ನೆಲ್ಲ ನಾನು ಹೊಟ್ಟೆಯಾಗಿ ಮಡಿಕೊಂಡಿವ್ನಲ್ಲ. ಉಪಕಾರ ಮಾಡಿದವ್ರಿಗೆ ಇಂಥ ದ್ರೋಹ ಮಾಡೋದು ನೀನು ಆ ಭಗವಂತ ಮೆಚ್ಚನೆ? ನೋಡು, ನನ್ನ ತಲೆ ಬಿಸಿ 1000 ಇದೆ. ಅದನ್ನೆಲ್ಲ ನಿನ್ನ ಹತ್ರ ಹೇಳ್ಕೊಂಡು ಕೂತ್ಕೊಳಕ್ಕಾಗಲ್ಲ. ನೋಡ್ ನಂಜಿ, ನಾನು ಇದೆಲ್ಲ ಮಾಡಿದ್ದು ಯಾಕಂದ್ರೆ ನೀವು ಯಾರ ಕೈಯಲ್ಲೂ ತಗೊಳಕೋಬಾರ್ದು, ನಿಮಗೂ ನಮಗೂ ಸಮಸ್ಯೆ ಆಗಬಾರ್ದು ಅಂತ. ನಮ್ಮ ಹುಡುಗರು ನಿಮ್ಗೇನಾದರೂ ಹಿಂಸೆ ಕೊಟ್ರ, ಹೊಡೆದ್ರ, ಬಡಿದ್ರ ಇಲ್ಲ ತಾನೆ? ನನ್ನ ಕಷ್ಟನೂ ಅರ್ಥ ಮಾಡ್ಕೊ. ಅಷ್ಟಕ್ಕೂ ನಿನಗೇನು ಕಡಿಮೆ ಮಾಡಿದ್ದೀನಿ? ಚೆನ್ನಾಗಿ ನೋಡ್ಕೊತಾ ಇದ್ದೀನಿ ತಾನೆ? ನೋಡು, ಬಂಗಾರದ ಪಂಜರಾನೇ ಅಲ್ವೇ? ನಮ್ನ ಈ ಕೈದಿಗಳಂಗೆ ಕಟ್ಟಾಕ್ಬಿಟ್ರೆ ಉಸಿರು ಕಟ್ಟಾಕಿಲ್ವೇ ನಮ್ಗೆ? ನಿಮ್ಗೆ ಸಹಾಯ ಮಾಡಿದ ತಪ್ಪಿಗೆ ನಾವು ನರಕ ಅನ್ಭವಿಸ್ಬೇಕಾ? ಸರಿ, ಇನ್ಮೇಲೆ ಆ ರೀತಿ ಮಾಡಬೇಡಿ ಅಂತ ನಾನು ಅವ್ರ ಹತ್ರ ಹೇಳ್ತೀನಿ, ಸರಿನಾ? ನಿಮ್ಮ ಅಪ್ರಾಣಿಗೂ ಏನು ಮಾಡಕ್ಕಿಲ್ವಾ? ಏನು ಮಾಡಕ್ಕಿಲ್ಲ. ನಿಮ್ಮ ಔರಾಣಿಗೂ ದ್ಯಾವ್ರಾಣಿಗೂ ಏನು ಮಾಡಕ್ಕಿಲ್ಲ ತಾನೆ ನಮ್ಗೆ? ಇಲ್ಲ ನಂಜಿ, ನಿನಗೇನು ಆಗಲ್ಲ. ನಿಮಗೇನು ಬೇಕೋ ಅದನ್ನೆಲ್ಲ ಕೊಡ್ತೀವಿ, ಸರಿನಾ? ಈಗ ಹೋಗು. ಅಣ್ಣ, ಕರ್ಕೊಂಡೋಗಿ ನಮ್ಮ ಹುಡುಗರ ಹತ್ರ ಬಿಟ್ಬಿಟ್ಟು ಬಾ. ಅಯ್ಯೋ ದೇವ್ರೆ, ನಮ್ಮ ಸಿಸ್ಟರ್ ಇರೋದೇ ಹೀಗೆ ಅಲ್ವಾ? ಅಮ್ಮ ಅಮ್ಮ, ಏನಾಯ್ತು ಗೊತ್ತಾ? ಅದನ್ನ ನೀವ್ ಹೇಳ್ಬೇಕು. ಏನಾಯ್ತು ಅಂತ? ಏನಾಗ್ತಾ ಇದೆ ಇಲ್ಲಿ? ನೀನ್ ಏನ್ ಹೇಳ್ತಾ ಇದೆಯಾ ನನಗೊಂದು ಅರ್ಥ ಆಗ್ತಾ ಇಲ್ಲ. ಅಮ್ಮ ಪ್ಲೀಸ್, ನಿಜ ಹೇಳಿ, ಏನಾಗ್ತಾ ಇದೆ ಇಲ್ಲಿ? ನಾನು ನಿಮ್ಮನ್ನ ಎಷ್ಟು ನಂಬಿದ್ದೆ, ಎಷ್ಟೆಲ್ಲ ಗೌರವಿಸ್ತಾ ಇದ್ದೆ. ನೀವ್ ಹೀಗ್ ಮಾಡ್ತೀರಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಶಾಕಿಂಗ್ ಇದು. ಅಡಿಮಯ್ಯನ ಕೋಪ ನೋಡಿದ್ರೆ ನಮ್ಮ ಬಂಡವಾಳ ಎಲ್ಲ ಬಯಲಾಗಿದೆ ಅಂತ ಅನಿಸ್ತಾ ಇದೆ. ನಾನು ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ನನ್ಗೆ ಇದು ನಿಜ ಆಗದೆ ಇರ್ಲಿ ಅಂತ ಅನಿಸ್ತಾ ಇದೆ ಈಗಲೂ. ಅಂತದ್ ಏನಾಯ್ತು ಗೌತಮ್? ನಿಮ್ಗೇನು ಗೊತ್ತೇ ಇಲ್ವಾ? ಇಲ್ಲ, ಏನು ಅಂತ ನೀನೇ ಹೇಳು. ಭೂಮಿಕಾ ಮೇಲೆ ಯಾರು ಅಟ್ಯಾಕ್ ಮಾಡಿದ್ರು.
ಒಬ್ರು ಸಿಕ್ಕಾಕೊಂಡಿದ್ದಾರೆ. ಅವರು ನಿಮ್ಮ ಹೆಸರು ಹೇಳ್ತಾ ಇದ್ದಾರೆ. ಏನಂತೀರ ಅದಕ್ಕೆ? ನೀವ್ ಹೀಗೆ ಮಾಡ್ತೀರ ಅಂತ ಅನ್ಕೊಂಡಿರ್ಲಿಲ್ಲ. ಯಾಕೆ ಹೀಗೆ ಮಾಡಿದ್ರೆ? ಏನ್ ನಿಮ್ಮ ಉದ್ದೇಶ? ಮುಗೀತು, ನಮ್ಮ ಪಾಲಿಗೆ ಎಲ್ಲ ಮುಗಿದೋಯ್ತು. ಮಾತಾಡಿಮ್ಮ, ಯಾಕೆ ಸುಮ್ಮನೆ ಇದ್ದೀರಾ? ಮಾತಾಡಿ. ಏನಪ್ಪ ಇದು ಅಟ್ಯಾಕ್ ಅದು ಇದು ಅಂತಿದ್ದಾರೆ? ನನಗೆ ಗೊತ್ತಿಲ್ಲ ಯಾವಾಗ ಪ್ಲಾನ್ ಮಾಡೋದು ಇದೆಲ್ಲ. ಛೇ, ಮಾಡಿದ್ರು ತಗ್ಲಾಕೊಂಡ್ಬಿಟ್ರಲ್ಲ. ಯಾಕಮ್ಮ ಏನು ಮಾತಾಡ್ತಾ ಇಲ್ಲ? ಇದನ್ನೆಲ್ಲ ನೀವೇ ಮಾಡಿಸಿದ್ದ? ನನಗೆ ಈಗ ಉತ್ತರ ಬೇಕು. ಗೌತಮ್, ಏನ್ ಹೇಳ್ತಾ ಇದೀಯಾ? ನಾನಂತ ಕೆಲಸ ಮಾಡ್ತೀನ? ನಿನಗೆ ಹಾಗೆ ಅನ್ನಿಸ್ತಾ ಇದೆಯಾ? ನಾನು ಯಾಕಂತ ಕೆಲಸ ಮಾಡ್ಲಿ ಗೌತಮ್? ಭೂಮಿಕಾ ನನಗೋ ಸೊಸೆ ತಾನೆ. ನನಗೆ ಭೂಮಿಕಾ ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ. ಅಂಥದ್ರಲ್ಲಿ ನಾನ್ ಯಾಕೆ ಅವಳ ಮೇಲೆ ಅಟ್ಯಾಕ್ ಮಾಡಿಸ್ಲಿ? ಹೇಳ್ತಾ ಇರೋದು ನೋಡಿದ್ರೆ ನಿಮ್ಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ಥರ ಇದೆ. ಬಟ್ ನಿಮ್ ಹೆಸರು ಯಾಕೆ ಬಂತಿಲ್ಲಿ? ಅವ್ನು ಯಾಕೆ ನಿಮ್ಮ ಹೆಸರು ಹೇಳ್ದ? ಸಿಕ್ ಬಿದ್ದವನು ಬೇರೆ ಯಾರ ಹೆಸರು ಬೇಕಾದ್ರೂ ಹೇಳ್ಬೋದಾಗಿತ್ತು. ನಿಮ್ಮ ಹೆಸರು ಯಾಕೆ ಹೇಳ್ದ? ಹೇಳು, ಯಾರು ಕಳ್ಸಿದ್ದು? ಶಕುಂತಲ ಮೇಡಮ್. ಅಲ್ಲ ಗೌತಮ್, ಎಷ್ಟು ದಿನ ನೀನ್ ನನ್ನ ಇಷ್ಟೇನ ಅರ್ಥ ಮಾಡ್ಕೊಂಡಿದ್ದು? ಯಾರು ಏನೋ ಹೇಳ್ದ ಅಂತ ನೀನ್ ನನ್ನನ್ನ ಪ್ರಶ್ನೆ ಮಾಡ್ತಾ ಇದೀಯಾ? ಇಷ್ಟು ದಿನ